ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಚಳಿ ಹೆಚ್ಚಾಗುತ್ತದೆ ಮತ್ತು ತಂಪಾದ ಗಾಳಿ ಸಹ ಬೀಸ್ತಾ ಇದೆ. ಅದಕ್ಕಾಗಿ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆ ಸಹ ನಾವು ನೋಡುತ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ವಾತ ಮತ್ತು ಕಫ ಹೆಚ್ಚಾಗುತ್ತಾ ಇದೆ. ಅದರಿಂದ ನಮ್ಮ ದೇಹದಲ್ಲಿ ಯಾರಿಗೆ ಅಲರ್ಜಿ ಇದೆಯೋ ಅವರಿಗೆ ನೆಗಡಿ, ಕೆಮ್ಮು, ಗಂಟಲು ನೋವು ಇಂಥ ಕಾಯಿಲೆಗಳು ಕಾಣ್ತಾ ಇದೆ. ಮತ್ತು ವಾತದಿಂದ ಈ ಚರ್ಮದಲ್ಲಿ ಕೆಲವೊಂದು ಬದಲಾವಣೆ ಸಹ ಕಾಣ್ತಾ ಇದೆ. ಅವರಿಗೆ ಡ್ರೈನೆಸ್ ಆಗಿರ್ಬೋದು, ಇಚಿಂಗ್ ಆಗಿರ್ಬೋದು, ಅಥವಾ ಬಿರುಕು ಬೀಳುವುದು, ಈ ರೀತಿ ಸಮಸ್ಯೆ ಸಹ ಕಾಣ್ತಾ ಇದೆ. ಹಾಗಾಗಿ ಇಂಥವರಿಗೆ ನಾನು ಕೆಲವೊಂದು ಮನೆಮದ್ದನ್ನು ಹಾಗೂ ಯಾವ ರೀತಿ ನಾವು ಆಹಾರ ಮತ್ತು ವಿಹಾರವನ್ನು ಮಾಡಬೇಕೆಂದು ತಿಳಿಸುತ್ತೇನೆ. ನನ್ನ ಹೆಸರು ಡಾಕ್ಟರ್ ದೀಪಕ್ ಬೆಲ್ಲೆ, ನಿಮ್ಮ ಆರೋಗ್ಯ ತಜ್ಞ. ನಾವು ಆಹಾರ ಸೇವನೆ ಮಾಡುವಾಗ ಅದು ಯಾವಾಗಲೂ ಬಿಸಿಯಾಗಿರಬೇಕು. ಅಂದರೆ ತಣ್ಣಂತ ಆಹಾರವನ್ನು ಸೇವನೆ ಮಾಡಬಾರದು. ಫ್ರಿಡ್ಜ್ ಐಟಮ್ಸ್ ನಲ್ಲಿ ಇಟ್ಟಿರ್ತಕ್ಕಂಥ ಆಹಾರವನ್ನು ನಾವು ಸಹ ಸೇವನೆ ಮಾಡಬಾರದು. ಮತ್ತು ಈ ಮೊಸರು ಅಥವಾ ಚೀಸ್, ಡೀಪ್ ಫ್ರೈ ಐಟಮ್ಸ್ ಇಂಥ ಆಹಾರಗಳನ್ನು ನಾವು ಕಡಿಮೆ ಮಾಡಬೇಕು. ಅದಲ್ಲದೆ ನಾವು ಹೊರಗೆ ಹೋಗುವಾಗ ಸಾಯಂಕಾಲ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಕಿವಿಯನ್ನು ಮುಚ್ಚಿಕೊಂಡು ಮತ್ತು ಸ್ವೆಟರ್ ಧರಿಸಿಕೊಂಡು ಹೋಗುವುದು ಅತಿ ಉತ್ತಮವಾಗಿದೆ. ಏಕೆಂದರೆ ಅದರಿಂದ ನಮ್ಮ ದೇಹದ ತಾಪಮಾನ ಮೇಂಟೈನ್ ಆಗುತ್ತದೆ. ಮತ್ತು ನಾವು ಸೇವನೆ ಮಾಡುವಂತಹ ನೀರು ಉಗುರು ಬೆಚ್ಚಾಗಿದ್ದರೆ ಅದು ಇನ್ನೂ ಒಳ್ಳೆಯದು. ಏಕೆಂದರೆ ಅದರಿಂದ ನಮಗೆ ಕಫದ ಕಾಯಿಲೆಗಳು ಸಹ ಕಡಿಮೆ ಆಗುತ್ತದೆ ಮತ್ತು ವಾತ ಶಮನವಾಗುತ್ತದೆ. ಮತ್ತು ರಾತ್ರಿ ಮಲಗುವಾಗ ಈ ಚರ್ಮಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಎಳ್ಳೆಣ್ಣೆ ಆಗಿರ್ಬೋದು, ಇದನ್ನು ನಾವು ಹಚ್ಚಿಕೊಂಡು ಮಲಗಿದರೆ ಈ ಬಿರುಕು ಅಥವಾ ಚರ್ಮ ತುರಿಕೆ ಇವೆಲ್ಲ ಸಹ ಕಡಿಮೆ ಆಗುತ್ತದೆ. ಮತ್ತು ನಾನು ಕೆಲವೊಂದು ಮನೆಮದ್ದನ್ನು ಸಹ ತಿಳಿಸುತ್ತೇನೆ. ಅದು ಯಾವುದೆಂದರೆ, ರಾತ್ರಿ ಮಲಗುವಾಗ ಹಾಲಿನಲ್ಲಿ ಸ್ವಲ್ಪ ಒಂದು ಪಿಂಚಷ್ಟು ಅರಿಶಿನ ಪುಡಿ ಮತ್ತು ಒಂದು ಕಾಳಷ್ಟು ಮೆಣಸನ್ನು ಹಾಕಿ ಬೆರೆಸಿ ಸೇವನೆ ಮಾಡಿದರೆ ಇದು ಒಳ್ಳೆಯದಾಗಿದೆ. ಇಲ್ಲವಾದರೆ ನಾವು ದಿನಕ್ಕೆ 2 ಸಾರಿ ಈ ಹರ್ಬಲ್ ಟೀಯನ್ನು ತಿಳಿಸುತ್ತೇನೆ, ಅದನ್ನು ಸಹ ಸೇವನೆ ಮಾಡಬಹುದು. ಇದು ಸಿಂಪಲ್ ಆಗಿ ಏನೆಂದರೆ, ಒಂದು ಅರ್ಧ ಚಮಚದಷ್ಟು ಅಲ್ಲ, ಹಸಿ ಶುಂಠಿ ಅದನ್ನು ನಾವು ತೆಗೆದುಕೊಂಡು ಅದರಲ್ಲಿ 2-3 ಕಾಳಷ್ಟು ಮೆಣಸನ್ನು ಹಾಕಿ ಒಂದು ಪಿಂಚಷ್ಟು ಚಕ್ಕೆಯನ್ನು ಹಾಕಿ ಬಾಯ್ಲ್ ಮಾಡಬೇಕು. ಅದರಲ್ಲಿ ಬೇಕಾದರೆ ತುಳಸಿಯನ್ನು ಸಹ ನಾವು ಬೆರೆಸಬಹುದು. ಇದನ್ನು ಫಿಲ್ಟರ್ ಮಾಡಿ ತಣ್ಣಗಾದ ಮೇಲೆ ಅದಕ್ಕೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಸೇವನೆ ಮಾಡಿದರೆ ಇದು ದೇಹಕ್ಕೆ ಒಳ್ಳೆಯದಾಗಿದೆ. ಇದರಿಂದ ಅಲರ್ಜಿ ಅಂತ ಕಾಯಿಲೆಗಳು, ಶೀತ ಅಂತ ಕಾಯಿಲೆಗಳು ಕಡಿಮೆ ಆಗುತ್ತವೆ. ಇದನ್ನು ನಾವು ಬೇಕಾದರೆ ದಿವಸಕ್ಕೆ 2 ಸಾರಿ ಸಹ ನಾವು ಸೇವನೆ ಮಾಡಬಹುದು. ನಾನು ಈ ಚಳಿಯಲ್ಲಿ ಯಾವ ರೀತಿ ಇರಬೇಕು ಮತ್ತು ಏನು ಸೇವನೆ ಮಾಡಬೇಕೆಂದು ತಿಳಿಸಿದ್ದೇನೆ. ಇಂತಹ ಆರೋಗ್ಯಕರ ವಿಡಿಯೋಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.